ಧನುಸ್ಸು ರಾಶಿ ಮನೆಯ ವಾತಾವರಣದಿಂದ ಸ್ವಲ್ಪ ಒತ್ತಡ ಇರುವಂಥದ್ದು. ಮನೆಯಲ್ಲಿ ಆ ರೀತಿಯ ಗೊಂದಲದ ವಾತಾವರಣ, ಹಾಗೆ ಮನಸ್ಸಿಗೆ ಅಸಮಾಧಾನವಾಗುವಂತಹ ಒಂದು ಸಂದರ್ಭ ಇವೆಲ್ಲವೂ ಇರುತ್ತೆ. ಅದು ನಿಮಗೆ ಗೊಂದಲವನ್ನು, ಒತ್ತಡವನ್ನು ಉಂಟು ಮಾಡ್ತಕ್ಕಂಥದ್ದು. ಆತ್ಮೀಯರ ಮಾತಿನಿಂದ ದುಃಖವಾಗುತ್ತೆ. ಯಾರು ನಿಮ್ಮ ಆತ್ಮೀಯರು ಅಂತ ಹೇಳಿ ತುಂಬ ಹಚ್ಕೊಂಡಿರ್ತೀರೋ ಅವರ ಮಾತುಗಳೇ ನಿಮಗೆ ದುಃಖಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಶತ್ರು ಕಾಟ ಹೆಚ್ಚಾಗಿರುತ್ತೆ, ಆದರೆ ನಿಮಗೆ ಎದುರಿಸುವಂತಹ ಶಕ್ತಿ ಇರುವುದಿಲ್ಲ. ಶತ್ರುಗಳ ಮುಂದೆ ನೀವೇ ಸೋಲಬೇಕಾದಂತಹ ಪರಿಸ್ಥಿತಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸವಾಲುಗಳಿರುವಂಥದ್ದು. ಆ ಸವಾಲುಗಳು ಸಮಸ್ಯೆಗಳಾಗೋದಕ್ಕೆ ಬಿಡಬಾರದು. ಆ ರೀತಿಯಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟು ಅದನ್ನು ಎದುರಿಸಬೇಕಾದಂಥದ್ದು ಕರ್ತವ್ಯ. ನಿಮ್ಮ ಗೊಂದಲ ಇರತಕ್ಕಂತಹ ಯಾವುದೇ ಕೆಲಸಗಳಿಗೂ ಕೂಡ ನೀವು ಕೈ ಹಾಕಬೇಡಿ. ಅದರಿಂದ ಹೊರಬಂದು ಜಯವನ್ನು ಗಳಿಸ್ತೀನಿ ಅನ್ನುವಂಥದ್ದು ಕೇವಲ ಕನಸಾಗಿ ಉಳಿತಕ್ಕಂಥದ್ದು. ಯಾವುದೇ ರೀತಿಯ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ಯಾವುದೂ ಕೂಡ ಸಾಧನೆ ಮಾಡಲಿಕ್ಕೆ ಈ ದಿವಸ ಕಷ್ಟವಾಗ್ತಕ್ಕಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ನವದಂಪತಿಗಳಿಗೆ ಶುಭವಾಗತಕ್ಕಂತಹ ಯೋಗ, ಆದರೆ ತುಂಬ ಹೊಂದಾಣಿಕೆ ಅಂತಕ್ಕಂಥದ್ದಿರಬೇಕು. ಎಲ್ಲಿ ಹೊಂದಾಣಿಕೆಯ ಕೊರತೆ ಆಗುತ್ತೆ ಆಗ ಪರಸ್ಪರವಾಗಿ ವೈಮನಸ್ಯಕ್ಕೆ, ಮನಸ್ತಾಪಕ್ಕೆ ಕಾರಣವಾಗ್ತಕ್ಕಂಥದ್ದಾಗತ್ತೆ. ಉದ್ಯಮದಾರರಿಗೆ ಅಪಾರವಾದಂತಹ ಲಾಭ ಇದೆ, ಆದರೆ ಅದರ ಜೊತೆಯಲ್ಲೂ ಕೂಡ ಆಪಾದನೆಯ ಭಯವೂ ಇರುತ್ತೆ. ಹಣ ಏನೋ ಸಿಕ್ಕತ್ತೆ, ಲಾಭವಾಗುತ್ತೆ, ಆದರೆ ಎಲ್ಲಿ ಯಾವ ಕೆಟ್ಟ ಹೆಸರು ನನ್ನ ಮೇಲೆ ಬರುತ್ತೆ, ಯಾವ ಅಪರಾಧವನ್ನು ನಾನು ಮಾಡಿ ಆರೋಪಿಯಾಗ್ತೀನಿ ಅಂತಕ್ಕಂತಹ ಭಯವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆದಾಯ ಹೆಚ್ಚಳವಾಗ್ತಕ್ಕಂತಹ ಸೂಚನೆ. ಅದನ್ನು ಸಂಪಾದನೆ ಮಾಡಿ, ಉಳಿಕೆ ಮಾಡಿ, ಸಂಗ್ರಹ ಮಾಡಿ, ಸಂರಕ್ಷಣೆ ಮಾಡಿ ಅಂತ ಹೇಳುವಂಥದ್ದು. ಅತಿಥಿಗಳ ಆಗಮನ, ಅದರಿಂದ ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷ. ಅವರ ಜೊತೆಯಲ್ಲಿ ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಸಾಧನೆಯನ್ನು ಹೇಳಿಕೊಂಡು ಸಂಭ್ರಮಿಸ್ತಕ್ಕಂತಹ ಸಮಯ. ಷೇರು ಹೂಡಿಕೆಗೆ ಅನುಕೂಲವಾಗಿರತಕ್ಕಂತಹ ಸಮಯ. ಇದು ಯಾವುದೋ ಪ್ರಚೋದನಾಕಾರಿ ಹೇಳಿಕೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದು ಬೇಡ. ಎಲ್ಲ ನಿಮ್ಮ ಇಚ್ಛೆ. ಆದರೆ ಜಾತಕದ ಪ್ರಕಾರ ಗ್ರಹಗತಿಯ ದೃಷ್ಟಿಯಿಂದ ಹಣ ಹೂಡಿಕೆಯನ್ನು ಮಾಡಿದರೆ ಲಾಭವನ್ನು ಗಳಿಸ್ತಕ್ಕಂತಹ ಸಮಯ ಅಂತ ಹೇಳುವಂತಹ ಮಾತು ಮಾತ್ರ ಇಲ್ಲಿದಾಗಿರುತ್ತೆ. ವಿವೇಚನೆ ನಿಮಗೆ ಬಿಟ್ಟಂಥದ್ದು. ತಂದೆಯ ಆಸ್ತಿ, ವೈಯಕ್ತಿಕವಾದಂತಹ ವಿಚಾರ, ಇವೆಲ್ಲ ಜಗಳಕ್ಕೆ ಅವಕಾಶವಾಗುತ್ತೆ. ಹಾಗೆ ಅದರಿಂದ ಬೇಸರವೂ ಕೂಡ ನಿಮಗಾಗತ್ತೆ. ಅದನ್ನೆಲ್ಲ ತಡೆ ಹಿಡಿಬೇಕು. ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ನಿಮ್ಮ ಶತ್ರುಗಳ ಎದುರಿನಲ್ಲಿ, ವಿರೋಧಿಗಳ ಎದುರಿನಲ್ಲಿ ಬಹಳ ಚಿಕ್ಕವರಾಗ್ಬಿಡ್ತೀರಿ. ನಿಮ್ಮ ಗೌರವ ಬಹಳ ಕಡಿಮೆಯಾಗ್ತಕ್ಕಂಥದ್ದಾಗುತ್ತೆ. ಬಹುದಿನಗಳ ಉದ್ವಿಗ್ನತೆ ದೂರವಾಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆವೇಶ, ಆವೇದನೆ ಇವೆಲ್ಲವೂ ಕೂಡ ನಿಮಗೆ ತೊಂದರೆಯನ್ನು ಮಾಡ್ತಾ ಇರುತ್ತೆ. ಅದು ಈ ದಿವಸ ಮನಸ್ಸಿನಿಂದ ದೂರವಾಗ್ತಕ್ಕಂತಹ ಸಾಧ್ಯತೆ. ಸಮಾಜದ ಗೌರವದ ಹಿಂದೆ ಅಪಮಾನವೂ ಇರುತ್ತೆ. ಸಮಾಜದಲ್ಲಿ ನಿಮ್ಮನ್ನು ಕರೆದು ಗೌರವಿಸ್ತಾ ಇದ್ದಾರೆ ಅಂತಾದರೆ ಅದರ ಹಿಂದೆ ಯಾವುದೋ ಅವಮಾನಕ್ಕೆ ಅವಕಾಶ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಅಥವಾ ಗುರುತರವಾದಂತಹ ಜವಾಬ್ದಾರಿ, ನಿಮಗೆ ಯಾವುದೋ ಒಂದು ಸನ್ಮಾನವನ್ನು ಮಾಡಿ, ಹಾರವನ್ನು ಹಾಕಿ, ನಿಮ್ಮಿಂದ ದೊಡ್ಡ ಪ್ರಮಾಣದ ದೇಣಿಗೆಯನ್ನು ಕೇಳಿದರೆ ಅದು ನೀವು ಕೊಡಲು ಶಕ್ತರಾಗಿರ್ತೀರಾ ಅಂತ ಹೇಳಿ ಆಲೋಚನೆ ಮಾಡಬೇಕು. ಇದು ಮರ್ಯಾದೆಯ ಪ್ರಶ್ನೆಯಾಗುವಂಥದ್ದಾಗತ್ತೆ. ಹೆಚ್ಚು ವ್ಯಯ, ತುಂಬ ಖರ್ಚಾಗ್ತಕ್ಕಂಥದ್ದು, ಅದರಿಂದ ಸಿಟ್ಟು ಬರತಕ್ಕಂಥದ್ದು. ಇದು ಸಹಜ ಸ್ವಭಾವವಾಗಿ ನಡೀತಕ್ಕಂತಹ ಪ್ರಕ್ರಿಯೆ ಆಗಿರುತ್ತೆ. ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವರು ಕೆಲವರು ನಿಮ್ಮನ್ನು ಇಷ್ಟಪಡ್ತಾರೆ. ನಿಮ್ಮ ಕಾರ್ಯವೈಖರಿ, ನಿಮ್ಮ ಜೊತೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತಂದರೆ ಏನೋ ಒಂದು ರೀತಿಯ ಮನಸ್ಸಿಗೆ ಸಮಾಧಾನ, ಒಂದು ಖುಷಿ ಅಂತ ಹೇಳ್ಕೊಳ್ಳುವಂಥದ್ದು. ಮನೆ ದೇವರ ಆರಾಧನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಸಲಹೆಗಳೇನಿದೆ ಅದು ಬೇರೆಯವರಿಗೆ ಅನುಕೂಲವಾಗುವಂಥದ್ದು. ಆ ರೀತಿಯ ಉತ್ತಮವಾದಂತಹ ಸಲಹೆಯನ್ನು ನೀಡುವಂತಹ ಯೋಗ. ಮಕ್ಕಳ ಚಿಂತೆಯನ್ನು ಏನೂ ಮಾಡಲಿಕ್ಕೆ ಹೋಗಬೇಡಿ, ಅವರು ಯಶಸ್ಸನ್ನು ಹೊಂದುತ್ತಾರೆ. ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂತಹ ಯಾವುದೇ ಸಂದರ್ಭಗಳು, ವಾತಾವರಣ ನಿಮಗೆ ಬರುವುದಿಲ್ಲ. ಶತ್ರುಗಳಿಗೆ
ಅಥವಾ ನಿಮ್ಮ ಎದುರಾಳಿಗಳಿಗೆ, ವಿರೋಧಿಗಳಿಗೆ ನಿಮ್ಮ ವಿಷಯದಲ್ಲಿ ಸ್ವಲ್ಪ ಹೆದರಿಕೆ ಇರುತ್ತೆ. ಯಾವ ಕ್ಷಣದಲ್ಲಿ ಏನು ಮಾಡ್ತಾರೋ ಅನ್ನುವಂತಹ ಭಯ ವಿರೋಧಿಗಳಿಗೆ ಇರತಕ್ಕಂಥದ್ದಾಗತ್ತೆ. ಆಧ್ಯಾತ್ಮಿಕ ವಿಚಾರದಲ್ಲಿ ಸ್ವಲ್ಪ ಚಿಂತನೆಯನ್ನು ಮಾಡಿ, ಭಗವಂತನನ್ನ ಕುರಿತು ಸ್ವಲ್ಪ ಆಲೋಚನೆಯನ್ನು ಮಾಡಿ, ಧ್ಯಾನ ಮಾಡಿ, ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಶುಭವಾಗ್ತಕ್ಕಂಥದ್ದು, ಸರ್ಕಾರದಿಂದ ಬರಬೇಕಾದಂತಹ, ಸಿಕ್ಕಬೇಕಾದಂತಹ, ಹಕ್ಕಿನ ಮುಖಾಂತರ ಆಗಬೇಕಾದಂತಹ ಸವಲತ್ತುಗಳನ್ನು ಪಡೆಯುವ ಸಂದರ್ಭ. ವಿಶ್ರಾಂತಿಯ ಕೊರತೆ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ದೇಹ ಶ್ರಮವಾಗುತ್ತೆ, ವಿಶ್ರಾಂತಿಗೆ ಅವಕಾಶ ಇರುವುದಿಲ್ಲ. ಅದರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯ. ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯಿಂದ ನಿಮಗೆ ಶುಭವಾಗುತ್ತೆ. ಈ ರೀತಿ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸಿದ್ದೀರಿ. ಯಾರಿಗೆ ಗ್ರಹಗತಿಯ ದೃಷ್ಟಿಯಿಂದ ಕಷ್ಟ ನಷ್ಟಗಳಿವೆಯೋ ಅವೆಲ್ಲವೂ ಕೂಡ ಭಗವದ್ ಅನುಗ್ರಹದಿಂದ ದೂರವಾಗಿ ಎಲ್ಲರೂ ಕೂಡ ಸದಾಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಇರಿ ಅಂತ ಹೇಳಿ ಹಾರೈಸ್ತಾ ಶುಭವಾಗಿ.